ಕುವೆಂಪು ಅವರ ಅಖಂಡ ಕರ್ನಾಟಕದ ಕಲ್ಪನೆ ಮತ್ತು ಹಿನ್ನೆಲೆ. ಕುವೆಂಪು ಅವರ ಅಖಂಡ ಕರ್ನಾಟಕ ಎಂಬ ಕವನ ಹಲವು ಕಾರಣಗಳಿಂದ ಮಹತ್ವದ್ದು. ಕುವೆಂಪು ಅವರು ಪ್ರಕೃತಿ ಕವಿ ಮಾತ್ರವಾಗಿರದೆ ಅವರೊಳಗೊಬ್ಬ ಬಂಡಾಯಗಾರ, ಪ್ರಾಮಾಣಿಕ ಹೋರಾಟಗಾರನೊಬ್ಬನಿದ್ದ ಎಂಬುದಕ್ಕೆ ಈ ಕವನ ಸಾಕ್ಷಿಯಾಗಿದೆ. ಕನ್ನಡದ ವಿಚಾರ ಬಂದಾಗ ಯಾವುದಕ್ಕೂ ಅಂಜದೆ, ರಾಜಿ ಮಾಡಿಕೊಳ್ಳದೆ ದಿಟ್ಟತನದಿಂದ ಪ್ರತಿಕ್ರಿಯಿಸುತ್ತಿದ್ದ ಅವರ ವ್ಯಕ್ತಿತ್ವ ಮತ್ತು ಕನ್ನಡ ಪ್ರಜ್ಞೆಗೆ ಇದು ಸಾಕ್ಷಿಯಾಗಿದೆ. ತಮ್ಮ ಕಾಲದ ಕನ್ನಡ ಕರ್ನಾಟಕದ ವಿಚಾರದ ಸಮಕಾಲೀನ ಘಟನೆಗಳಿಗೆ ಅವರು ಸ್ಪಂದಿಸುತ್ತಿದ್ದ ರೀತಿಗೂ ಇದು ಸಾಕ್ಷಿ. ಅಂತಹ ಒಂದು ಘಟನೆಗೆ ಬಂದ ಸ್ಪಂದನೆ ಮತ್ತು ಪ್ರತಿಕ್ರಿಯೆಗಳೇ ಅಖಂಡ ಕರ್ನಾಟಕ ಎಂಬ ಕವನ ರಚನೆಗೆ ಕಾರಣವಾಗಿದೆ. ಪ್ರಭುತ್ವ, ಅಧಿಕಾರ ವರ್ಗಗಳಿಂದ ಸದಾ ಸನ್ಮಾನ, ಗೌರವಗಳ ನಿರೀಕ್ಷೆಯಲ್ಲಿದ್ದು ತೋರಿಕೆಯ ಕನ್ನಡ ಅಭಿಮಾನದ ನಡೆನುಡಿಗಳನ್ನು ತೋರುವ ಇಂದಿನ ಕವಿಗಳಿಗೆ ಕುವೆಂಪು ಅವರ ಈ ನಡೆ ಮಾದರಿಯಾಗುವಂಥದ್ದು. ಸದಾ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿಯ ಏಳಿಗೆಯ ಬಗ್ಗೆ ಪ್ರಾಮಾಣಿಕ ಕಾಳಜಿಯನ್ನು ತೋರುತ್ತಿದ್ದ ಕುವೆಂಪು ಅವರಿಗೆ ಕನ್ನಡ ಕರ್ನಾಟಕದ ಕಲ್ಪನೆ ಅಖಂಡವಾಗಿತ್ತು. ಇದನ್ನು ಅರ್ಥ ಮಾಡಿಕೊಳ್ಳದ ಕೆಲವು ಮೂರ್ಖ ಮನಸ್ಸುಗಳಿಗೆ ಕುವೆಂಪು ದಿಟ್ಟತನದಿಂದ ಎಚ್ಚರಿಕೆ ನೀಡುವ ಧ್ವನಿಯಲ್ಲಿ ಅಖಂಡ ಕರ್ನಾಟಕದ ಪರಿಕಲ್ಪನೆ ಮತ್ತು ಅದರ ಮಹತ್ವವನ್ನು ಅರ್ಥೈಸುತ್ತಾರೆ. ಸ್ವಾತಂತ್ರ್ಯ ಭಾರತದಲ್ಲಿ ಇನ್ನೂ ಕರ್ನಾಟಕ ಎಂಬ ರಾಜ್ಯ ರಚನೆಯಾಗದೆ ಮೈಸೂರು ಕರ್ನಾಟಕವಿದ್ದ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣಗೊಂಡು ಕರ್ನಾಟಕ ರಾಜ್ಯದ ರಚನೆಯಾಗುವುದು ಕೆಲವರಿಗೆ ಇಷ್ಟವಿರಲಿಲ್ಲ. ಅಂದಿನ ಮೈಸೂರು ಕರ್ನಾಟಕದ ಮಂತ್ರಿಮಂಡಲಕ್ಕೂ ಇದು ಇಷ್ಟವಿರಲಿಲ್ಲ. ಅವರೆಲ್ಲರೂ ಕರ್ನಾಟಕ ರಾಜ್ಯ ಸ್ಥಾಪನೆಗೆ ವಿರೋಧಿಗಳಾಗಿ ಹಲವು ನೆಪಗಳನ್ನೊಡ್ಡಿ ಅಖಂಡ ಕರ್ನಾಟಕದ ರಚನೆಗೆ ಅಡ್ಡಿಪಡಿಸುತ್ತಿದ್ದರು. ಅವರು ನೀಡುತ್ತಿದ್ದ ನೆಪಗಳು ಜಾತಿ ಸಮುದಾಯಗಳ ಹಿನ್ನೆಲೆಯಲ್ಲಿದ್ದ ಕಾರಣ ಕುವೆಂಪುರವರು 1949ರಲ್ಲಿ ಮಹಾರಾಜ ಕಾಲೇಜಿನಲ್ಲಿ ನಡೆದ ಸಭೆಯೊಂದರಲ್ಲಿ ಕರ್ನಾಟಕ ಏಕೀಕರಣವನ್ನ ಬೆಂಬಲಿಸಿ ಅದರ ಮಹತ್ವವನ್ನು ವಿವರಿಸಿ ಭಾಷಣ ಮಾಡಿದರು. ಇದು ಏಕೀಕರಣದ ವಿರೋಧಿ ಬಣದವರನ್ನು ಕೆಂಗೆಡಿಸಿ ಅಂದಿನ ಮೈಸೂರು ಕರ್ನಾಟಕ ಸರ್ಕಾರ ಕುವೆಂಪು ಅವರ ಧ್ವನಿಯನ್ನು ಅಡಗಿಸುವ ಕೆಟ್ಟ ಸಾಹಸಕ್ಕೆ ಕೈ ಹಾಕಿತು. ಕರ್ನಾಟಕ ಏಕೀಕರಣದ ಪರವಾಗಿ ಯಾವುದೇ ಹೇಳಿಕೆ ನೀಡಬಾರದೆಂದು ಎಚ್ಚರಿಸಿತು. ಇದು ಕುವೆಂಪು ಅವರನ್ನು ಮತ್ತಷ್ಟು ಕೆರಳಿಸಿತು. ಕರ್ನಾಟಕ ಏಕೀಕರಣವನ್ನ ವಿರೋಧಿಸುತ್ತಿದ್ದ ರಾಜಕೀಯ ನಾಯಕರುಗಳಿಗೆ ಅಖಂಡ ಕರ್ನಾಟಕ ಎಂಬ ಕವನದ ಮೂಲಕ ಮೇ 2, 1949ರಂದು ಪ್ರತಿಕ್ರಿಯಿಸಿದರು. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ, ಅರಸುತೀಹನು ದೇವಗಾಂಧಿ ಮಂತ್ರಿಸಿಹುದು ಋಷಿಯ ನಾಂದಿ, ತನಗೆ ತಾನೇ ಋತ ಸಿಂಧಿ ಅವಂದ್ಯ ಕವಿಯ ಕಲ್ಪನೆ, ವರ್ವನಾದೊಡೋರ್ವನಲ್ತು ಶಕ್ತಿ ಸರ್ವನಲ್ಪನೆ, ಇಂದದೊಂದು ಹಿರಿಯ ಕನಸು ಇಂದು ಕೋಟಿ ಕೋಟಿ ಮನಸ್ಸು, ಕೂಡಿ ಮೂಡಿ ನಿಂದ ನನಸು ತಡೆಯುವುದೇನೋ ನಿನ್ನ ಕಿನಿಸು, ಒಣರು ಅಲ್ಪ ಜಲ್ಪನೆ ಭುವನ ವಂದ್ಯೆ ಕೇಳ್ ಅವಂದ್ಯ ಕವಿಯ ವಿಂಧ್ಯ ಕಲ್ಪನೆ. ಕರ್ನಾಟಕ ಏಕೀಕರಣ ಎಂಬುದು ಹಿಂದೆಯಿಂದಲೂ ಕಂಡ ಹಿರಿದಾದ ಕನಸು ಇಂದು ಕೋಟಿ ಕೋಟಿ ಕನ್ನಡಿಗರ ಮನಸ್ಸಿನಲ್ಲಿ ಮೂಡಿ ನಿಂತಿದೆ. ಈ ಕನಸನ್ನ ಸಂಕುಚಿತ ಮನಸ್ಸಿನಿಂದ ಮೂಡಿದ ಮುನಿಸುಗಳು ತಡೆಯಲು ಸಾಧ್ಯವೇ? ಈ ಏಕೀಕರಣದ ಕನಸಿಗೆ ಗಾಂಧಿಯ ಮಾರ್ಗದರ್ಶನವಿದೆ. ಅಂದರೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ. ಇಂತಹ ಮಹತ್ವದ ಕವಿಯ ಕಲ್ಪನೆ ಅವಂದ್ಯವಾಗಿ ನಿಮ್ಮ ರಾಜಕೀಯ ನಾಟಕವಾಗಿದೆಯೇ ಎಂದು ಕೇಳುತ್ತಾ, ಅದಕ್ಕೆ ಅಖಂಡ ಕರ್ನಾಟಕ ಎಂಬುವುದು ನಮ್ಮ ಕೂಗಾಟದ, ಬೂಟಾಟದ 4 ದಿನದ ರಾಜಕೀಯ ನಾಟಕವಲ್ಲ. ಇದು ಇಂದು ಬಂದು ನಾಳೆ ಕಣ್ಮರೆಯಾಗುವ ನಿಮ್ಮ ಸಚಿವ ಮಂಡಲದಂತೆ ಅಲ್ಲ ಎನ್ನುತ್ತಾ ಅಡ್ಡಿಪಡಿಸುತ್ತಿರುವ ರಾಜಕೀಯ ನಾಯಕರುಗಳಿಗೆ ಪ್ರತ್ಯುತ್ತರವಾಗಿ ಹೊಸದೊಂದು ಸಚಿವ ಮಂಡಲವನ್ನ ಕುವೆಂಪು ಕಲ್ಪಿಸುತ್ತಾರೆ. ಸಾಂಸ್ಕೃತಿಕವಾಗಿ ಗಟ್ಟಿಯಾಗಿರುವ ಕರ್ನಾಟಕದ ನಿತ್ಯ ಸಚಿವ ಮಂಡಲವು ರಚನೆಯಾಗಿರುವುದನ್ನು ತಮ್ಮ ಕವನದಲ್ಲಿ ತೋರಿಸುತ್ತಾರೆ. ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರ, ನಾರಣಪ್ಪ, ಸರ್ವಜ್ಞ, ಷಡಕ್ಷರ, ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ.
ಹೀಗೆ ರಚನೆಯಾಗಿರುವ ನಿತ್ಯ ಸಚಿವ ಮಂಡಲ ತನಗೆ ರುಚಿರ ಕುಂಡಲವಾಗಿದೆ. ಈ ನಿತ್ಯ ಸಚಿವ ಮಂಡಲದ ಗುರಿ ಕೂಡ ವಿಶಾಲವಾಗಿದೆ. ಈಗಿನ ಸಚಿವ ಮಂಡಲದ ಹುಳುಕು ಕೊಳಕುಗಳಂತೆ ಅಲ್ಲ ಇದರ ಗುರಿ ಉದ್ದೇಶಗಳು. ಬರಿಯ ಹೊಟ್ಟೆ ಬಟ್ಟೆಗಲ್ತೋ, ಪಕ್ಷ ಜಾತಿ ಕಲಹ ಕಲ್ತೋ, ಹಮ್ಮು ಬಿಮ್ಮು ಸೊಮ್ಮಿಗಲ್ತೋ, ಬಣ್ಣ ಚಿಟ್ಟೆ ಬಾಲಿಗಲ್ತೋ, ಜೋಳವಾಳಿ ಕೂಲಿಗಲ್ತೋ, ದರ್ಪ ಸರ್ಪ ಕಾರ್ಕೋಟಕ ಸ್ವಾರ್ಥ ಪಣ ಕ್ರೀಡೆಗಲ್ತೋ, ರಾಜಕೀಯ ಪೇಟಕ ಅಖಂಡ ಕರ್ನಾಟಕ. ಮೆರೆಯಲಾತ್ಮ ಸಂಸ್ಕೃತಿ ಬೆಳಗ್ಗೆ ಜೀವ ದಿದೀತಿ. ಕುವೆಂಪು ಅವರ ಈ ಕಲ್ಪನೆಯಲ್ಲಿ ಕರ್ನಾಟಕ ಭಾಷೆ, ಕನ್ನಡ ಸಾಹಿತ್ಯ, ಕರ್ನಾಟಕ ಸಂಸ್ಕೃತಿ ವಿಶಾಲ ತತ್ವದ ಅಡಿಯಲ್ಲಿ ರೂಪುಗೊಂಡಿರುವುದು ಸೂಚಿತವಾಗಿದೆ. ಕನ್ನಡ ಭಾಷೆ ಸಾಹಿತ್ಯವನ್ನು ಹಲವು ಮತದವರು ಹಲವು ಭಾಷೆ ಭಾವಗಳಲ್ಲಿ ಶ್ರೀಮಂತಗೊಳಿಸುತ್ತಾ ಬಂದಿದ್ದಾರೆ. ಇದು ಸರಸ್ವತಿಯೇ ರಚಿಸಿದ ನಿತ್ಯ ಸಚಿವ ಮಂಡಲವಾಗಿದೆ. ಈ ಮಂಡಲದಲ್ಲಿ ವಿಭಿನ್ನತೆಗಳಿದ್ದರೂ ಸಾಗಿದ ಗುರಿ ಮತ್ತು ಸಾಧನೆಗಳು ಆತ್ಮ ವಿಕಾಸದ ಕಡೆಗೆ ಇದೆ. ಪರಂಪರೆಯಿಂದ ಬಂದ ಕನ್ನಡ ಸಂಸ್ಕೃತಿಯನ್ನು ಮೆರೆಯಲು ಮತ್ತು ಬೆಳೆಸಲು ಅಖಂಡ ಕರ್ನಾಟಕ ಮನಸ್ಥಿತಿ ಅವಶ್ಯಕವಾಗಿ ಬೇಕಿದೆ. ಅಖಂಡ ಕರ್ನಾಟಕ ವಿಶಾಲ ತತ್ವ ಗುರಿ ಹೀಗಿರುವಾಗ ಅಖಂಡ ಕರ್ನಾಟಕದ ಕನಸು ಕಂಡ ನನ್ನದು ತಪ್ಪೇನು ಎಂದು ಕುವೆಂಪು ಕೇಳುತ್ತಾರೆ. ಅಲ್ಲದೆ ಈ ಗುರಿ ಉದ್ದೇಶಗಳು ನಿನಗೆ ಕಾಣುತ್ತಿಲ್ಲವೇ ಮೆಳ್ಳಗಣ್ಣನೆಂದು ಟೀಕಿಸುತ್ತಾರೆ. ಆಡುತಿಹೆನು ಕಂಡ ನಾನು ದಿಟ್ಟಿಗೇಡೋ, ಹುಟ್ಟು ಕುರುಡೋ, ಬುದ್ಧಿ ಬರುಡೋ, ಬೇರೆ ಹುರುಡೋ, ಮೆಳ್ಳಗಣ್ಣ ಕಾಣೆ ನೀನು, ಹೇಳು ತಪ್ಪು ನನ್ನದೇನು. ಕುವೆಂಪು ಅವರ ಅಖಂಡ ಕರ್ನಾಟಕದ ಕಲ್ಪನೆಯಲ್ಲಿ ಕರ್ನಾಟಕ ಎಂಬುದು ಕೇವಲ ಭೌಗೋಳಿಕ ವಿಸ್ತಾರವನ್ನು ಸೂಚಿಸುವ ಮಣ್ಣಲ್ಲ. ಅದು ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ಒಲವ ಬಲವ ಪಡೆದ ಛಲದ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ ಎಂದು ಎಚ್ಚರಿಸುತ್ತಾರೆ. ಈ ಮೂಲಕ ಕನ್ನಡ ಕರ್ನಾಟಕ ಎಂಬುದು ಕೇವಲ ಭಾಷೆ, ನಾಡು ಎಂಬ ಸೀಮಿತಾರ್ಥವನ್ನು ಮೀರಿದ ಭಾವನಾತ್ಮಕವಾದ ಮತ್ತು ಸಾಂಸ್ಕೃತಿಕವಾದ ಶಕ್ತಿ ಎಂದು ಮನಗಾಣಿಸುತ್ತಾರೆ. ಕನ್ನಡ ಭಾಷೆಯನ್ನಾಡುವವರು ಮತ್ತು ಕನ್ನಡ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡವರ ಬಗ್ಗೆ ಸ್ಪಷ್ಟ ಮತ್ತು ವಿಶಾಲ ಮನೋಭಾವ ಹೊಂದಿದ್ದ ಕುವೆಂಪು ಅವರಿಗೆ ಮಾತ್ರ ಇಂತಹ ಇಚ್ಛಾಶಕ್ತಿ ಮತ್ತು ಕಲ್ಪನೆ ಮೂಡಲು ಸಾಧ್ಯವಾಗುವುದು. ಈ ಕಾರಣಕ್ಕೆ ಕುವೆಂಪು ಅವರು ಕನ್ನಡದ ಎಚ್ಚರದ ಪ್ರಜ್ಞೆಯಾಗಿ ಕಾಣಿಸಿಕೊಳ್ಳುತ್ತಾರೆ. ನಂತರ ಈ ಕವಿತೆ ಸಭೆ ಸಮಾರಂಭಗಳಲ್ಲಿ ಓದಲ್ಪಟ್ಟು ವಿರೋಧಿಗಳಿಗೆ ಎಚ್ಚರದ ನುಡಿಗಳಾಗುತ್ತವೆ. ಆದರೂ ರಾಜಕಾರಣಿಗಳು ಮಾತ್ರ ಸುಮ್ಮನಿರದೆ ಅವರದೇ ಕ್ರಮದಲ್ಲಿ ಕ್ರಮ ಕೈಗೊಳ್ಳುತ್ತಾರೆ. 1949ರಲ್ಲಿ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಏಕೀಕರಣಕ್ಕೆ ಇದು ಸಕಾಲವಲ್ಲ ಎಂದು ನಿರ್ಣಯವನ್ನು ಅಂಗೀಕರಿಸುತ್ತಾರೆ. ಅವರು ರಾಜಕೀಯವಾಗಿ ನೀಡಿದ ಪ್ರತಿಕ್ರಿಯೆಗೆ ಕುವೆಂಪು ಸಾಂಸ್ಕೃತಿಕವಾಗಿ ಮತ್ತೆ ನವೆಂಬರ್ 1, 1949ರಂದು ಕರ್ನಾಟಕ ಮಂತ್ರ ದೀಕ್ಷೆ ಎಂಬ ಕವಿತೆಯ ಮೂಲಕ ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಕನ್ನಡ ನಾಡೊಂದೇ ಇನ್ನೆಂದು ತಾನೊಂದೇ ಎಂದು ಪ್ರತಿಕ್ರಿಯಿಸುತ್ತಾರೆ. ಹೀಗೆ ಎಚ್ಚರಿಕೆಯ ಪ್ರಜ್ಞೆಯನ್ನು ಮೂಡಿಸುತ್ತಲೇ ನಡೆದ ಕುವೆಂಪು ಮತ್ತು ಹಲವರ ಪ್ರಯತ್ನದಿಂದ ನವೆಂಬರ್ 1, 1956ರಂದು ಕರ್ನಾಟಕ ಏಕೀಕರಣಗೊಳ್ಳುತ್ತದೆ. ಆಗ ಕುವೆಂಪು ಅವರು ನವೆಂಬರ್ 1, 1956ರಂದೇ ಕರ್ನಾಟಕ ರಾಜ್ಯೋದಯ ಶ್ರೀಗೀತೆಯನ್ನು ಬರೆದು ನನಸಾದ ಏಕೀಕರಣದ ಕನಸು 1000 ವರ್ಷಕ್ಕೂ ಹಿಂದಿನದು ಎಂಬುದನ್ನ ಮನಗಾಣಿಸುತ್ತಾರೆ. ಕುವೆಂಪು ಅವರ ಅಖಂಡ ಕರ್ನಾಟಕದ ಕನಸು ನನಸಾಗುತ್ತದೆ. ಅಖಂಡ ಕರ್ನಾಟಕದ ಕನಸಿನಲ್ಲಿ ಕುವೆಂಪು ಅವರದು ನಿಷ್ಕಲ್ಮಶವಾದ ಅಭಿಮಾನ. ಈ ಅಭಿಮಾನದ ಹಿಂದೆ ಯಾವ ವೈಯಕ್ತಿಕ ಲಾಭ ಉದ್ದೇಶಗಳು ಅವರಿಗೆ ಇರಲಿಲ್ಲ. ಇಂದಿನ ಕವಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ ಮತ್ತು ಕನ್ನಡ ಪರ ಹೋರಾಟಗಾರರಿಗೆ ಈ ರೀತಿ ಅಭಿಮಾನ, ಎಚ್ಚರಿಕೆ ಪ್ರಜ್ಞೆ ಮತ್ತು ವಿಶಾಲ ದೃಷ್ಟಿಕೋನದಿಂದ ಕೂಡಿದ ಇಚ್ಛಾಶಕ್ತಿ ಇರಬೇಕು. ಕುವೆಂಪು ಅವರು ಇವರೆಲ್ಲರಿಗೂ ಮಾದರಿಯಾಗಿದ್ದಾರೆ. ಅಖಂಡ ಭಾರತ ಮತ್ತು ಅಖಂಡ ಕರ್ನಾಟಕ ಐಕ್ಯತೆಯ ಬಗ್ಗೆ ಕುವೆಂಪು ಸದಾ ಜಾಗೃತವಾಗಿದ್ದು ಅದರ ಮಹತ್ವವನ್ನು ತಿಳಿಸುತ್ತಿದ್ದರು. ಲೌಕಿಕ ಕ್ಷೇಮದ ಸಾಧನೆಗಾಗಿ ಅಖಂಡತ್ವದ ಕಲ್ಪನೆಯನ್ನು ಕುವೆಂಪು ನಂಬಿದ್ದರು. ನಾಡು ಲೌಕಿಕ ಕ್ಷೇಮವನ್ನು ಕಂಡುಕೊಳ್ಳುವುದರ ಜೊತೆಗೆ ಭಾಷಾ ಸಂಸ್ಕೃತಿ ಆಧ್ಯಾತ್ಮ ಪ್ರಗತಿಯನ್ನು ಕಂಡುಕೊಂಡು ಮುಂದೆ ಸಾಗಲು ಅಖಂಡ ಕರ್ನಾಟಕ ಐಕ್ಯತೆಯ ಅವಶ್ಯಕತೆ ಇದೆ ಎಂಬುದನ್ನು ಅರಿತಿದ್ದರು.
ಅಖಂಡ ಕರ್ನಾಟಕದಲ್ಲಿ ಸರ್ವರ ಉದಯದ ಕವಿ ಕನಸು ಇತ್ತು. ಆ ಕಾರಣಕ್ಕೆ ಅಖಂಡ ಕರ್ನಾಟಕ ಐಕ್ಯತೆ ನಮ್ಮೆಲ್ಲರ ಉಸಿರಾಗಬೇಕು ಎಂದು ಪ್ರತಿಪಾದಿಸುತ್ತಾರೆ. ಹಾಗೂ ಕನ್ನಡ ಪರವಾದ ಹೋರಾಟಗಳು ಎಂದಿಗೂ ರಾಜಕೀಯ ಪರವಾಗಬಾರದು, ಅದು ಸಂಸ್ಕೃತಿಯ ಪರವಾಗಿರಬೇಕು ಎಂಬುದನ್ನ ಆಶಿಸುತ್ತಾರೆ. ಈ ಕವನದಲ್ಲಿ ಅವರು ಭೌತಿಕವಾಗಿ ಕಾಣುವ ರಾಜಕೀಯ ಚಿತ್ರಣವಿಲ್ಲ. ಬದಲು ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿಯೇ ಪ್ರಧಾನವಾಗಿ ತನಗೆ ತಾನೇ ನಿರ್ಮಿಸಿಕೊಂಡಿರುವ ರಾಜಕೀಯದ ಚಿತ್ರಣವನ್ನು ನೀಡುತ್ತಾ ಅದು ಭವ್ಯ ಕನ್ನಡ ಸಂಸ್ಕೃತಿಯಿಂದ ಕಟ್ಟಲ್ಪಟ್ಟಿದೆ ಎಂಬುದನ್ನ ನೆನಪಿಸುತ್ತಾರೆ. ಹಾಗೂ ಮುಂದೆಯೂ ಅಖಂಡ ಭಾರತದ ಒಳಗೆ ಕರ್ನಾಟಕ ಸಂಸ್ಕೃತಿ ಹೀಗೆಯೇ ಅಖಂಡತ್ವದೊಂದಿಗೆ ಬೆಳೆಯಬೇಕೆಂದು ಕುವೆಂಪು ಆಶಿಸುತ್ತಾರೆ ಮತ್ತು ಬಯಸುತ್ತಾರೆ.